ಸ್ವತಃ ಬಸನಗೌಡ ಪಾಟೀಲ್ ಯತ್ನಾಳ್ರೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ನನ್ನ ಕೊಲೀಗ್ ಪ್ರಶಾಂತನಾಥ್ ಕೂಡ ಇದ್ದಾರೆ. ಯತ್ನಾಳ್ರೆ ನಮಸ್ಕಾರ. ನಮಸ್ಕಾರ. ಇದೇನಿದು ಕನೇರಿ ಶ್ರೀಗಳಿಗೆ ವಿಜಯಪುರ ಜಿಲ್ಲೆಗೆ ಹೆಜ್ಜೆ ಇಡಬಾರ್ದು ಅನ್ನುವ ಆದೇಶ? ಇದು ಏನೋ ಲಾ ಆ್ಯಂಡ್ ಆರ್ಡರ್ ಇಶ್ಯೂಗೆ ಜಿಲ್ಲಾಡಳಿತ ತೆಗೆದುಕೊಂಡಿರುವ ಆದೇಶ ಅಂತಿರೋ ಅಥವಾ ರಾಜಕೀಯ ಪ್ರೇರಿತ ನಿರ್ಧಾರ ಅಂತಿರೋ? ಇದು ರಾಜಕೀಯ ಪ್ರೇರಿತ ರೀ. ಎಂ ಪಿ ಪಾಟೀಲ್ರು CM ಸಿದ್ದರಾಮಯ್ಯ ಕೂಡಿ ವ್ಯವಸ್ಥಿತವಾಗಿ ವೀರಶೈವ ಲಿಂಗಾಯತ ಮಾಡಿಕೊಂಡು ಓಕೆ ಲಿಂಗಾಯತ ನೋಡಿಬೇಕು ಅನ್ನೋದು ಸಿದ್ದರಾಮಯ್ಯನವ್ರ ಗುರಿ. ಎಂ ಬಿ ಪಾಟೀಲ್ರು ಲಿಂಗಾಯತ ಲೀಡರ್ ಆಗ್ಬೇಕು ಅನ್ನೋದು ಅವ್ರ ಗುರಿ. ಇದರಿಂದ ಯಾವುದೇ ಸದುದ್ದೇಶ ಇಲ್ಲ. ಇದು ಸನಾತನ ಧರ್ಮದ ಅನುಯಾಯಿಗಳು ಎಲ್ಲರೂ ಲಿಂಗಾಯತರಾಗಲಿ ವೀರಶೈವರಾಗಲಿ ಬಸವಣ್ಣವ್ರಿಗೆ ಎಲ್ಲಿಯೂ ಸಹಿತ ಸನಾತನ ಧರ್ಮದಲ್ಲಿರುವಂತಹ ಮೂಢನಂಬಿಕೆಗಳ ಬಗ್ಗೆ ಮತ್ತು ತಪ್ಪು ಗ್ರಹಿಕೆಗಳ ಬಗ್ಗೆ ಅವರ ಒಂದು ಹೋರಾಟ ಇತ್ತು ವಿನಃ ಸನಾತನ ಧರ್ಮದ ವಿರುದ್ಧ ಆಗಲಿ ಅಥವಾ ಮೂರ್ತಿ ಪೂಜೆಯ ವಿರುದ್ಧ ಆಗಲಿ ಅಥವಾ ಈಗೇನು ಹೇಳ್ತಾರಲ್ಲ ಇವು ನಕಲಿ ಸ್ವಾಮಿಗಳು ಇವರು ಇಂತಹ ಒಂದು ವಿಚಾರ ಅವರಲ್ಲಿ ಇರಲಿಲ್ಲ. ಅವ್ರು ಒಂದು ವೇಳೆ ನಾಸ್ತಿಕರಾಗಿದ್ರೆ ಕೂಡಲ ಸಂಗಮ ದೇವತ ಕೊನೆಗೆ ವಚನದ ಕೊನೆಗೆ ಯಾಕೆ ಹೇಳ್ತಿದ್ರು? ಎಲ್ಲಾದರೂ ಮೂರ್ತಿ ಪೂಜೆಯನ್ನು ಮಾಡಬೇಡ್ರಿ ಅನ್ನೋಂಥದ್ದು ಒಬ್ಬ ಮನುಷ್ಯನೇ ಒಂದು ಶರೀರ ಇದೆ, ಅದನ್ನು ನಿಮ್ಮ ಆತ್ಮದಿಂದ ಹಿಡಿದು ಎಲ್ಲಾನು ಒಂದು ದೇವಸ್ಥಾನ ಇದ್ದಂಗೆ ಅನ್ನೋಂಥದ್ದು ವಚನದಲ್ಲಿ ಹೇಳಿದ್ದಾರೆ. ಅಕ್ಕ ಮಹಾದೇವರು ಹೇಳಿದ್ದಾರೆ. ಏನು ಶ್ರೀಮದ್ ರೇಣುಕಾಚಾರ್ಯರು ಉದ್ಭವ ಲಿಂಗದಿಂದ ಉದ್ಭವವಾದಂಥ ಶರಣಾತ್ ಹೇಳಿದ್ದಾರೆ. ಅಂದ್ರೆ ಎಲ್ಲಿಯೂ ಸಹಿತ ವಚನಗಳಲ್ಲಿ ಸನಾತನ ಧರ್ಮಕ್ಕಾಗಲಿ ಅಥವಾ ಹಿಂದೂ ದೇವರಗಳ ಬಗ್ಗೆ ಆಗಲಿ ಅವಹೇಳನ ಮಾಡುವಂತ ಕೆಲಸ ಇವತ್ತು ಬಸವಣ್ಣವ್ರು ಮಾಡಿಲ್ಲ. ಈಗ ಎಂ ಬಿ ಪಾಟೀಲ್ರ ಮೊನ್ನೆ ನಮ್ಮ ಜೊತೆಗೆ ಲೈವಿಗೆ ಬಂದಿದ್ರು ಯತ್ನಾಳ್ರೆ. ಅವರು ಎಂ ಬಿ ಪಾಟೀಲ್ರು ಹೇಳ್ತಾರೆ ವೀರಶೈವ ಲಿಂಗಾಯತ ಮಹಾಸಭಾದವ್ರು ಸೇರ್ಕೊಂಡು ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಅನ್ನೋ ಠರಾವ್ ಮಾಡಿದ್ರು. ಅದಕ್ಕೆ BJP ನಾಯಕರೇ ಸೈನ್ ಹಾಕಿದ್ರು. ವೀರಶೈವ ಲಿಂಗಾಯತ ಪ್ರತ್ಯೇಕ ಅಂತಂದ್ರೆ ಏನೋ ಅಬ್ಜೆಕ್ಷನ್ ಬರೋದಿಲ್ಲ, ಲಿಂಗಾಯತ ಪ್ರತ್ಯೇಕ ಅಂದ್ರೆ ಯಾಕೆ ಅಬ್ಜೆಕ್ಷನ್ ಬರುತ್ತೆ ಅಂತಾರ ಅವರು. ನೋಡ್ರಿ ಈಗ ಹೆಂಗಿದೆ ಅಂದ್ರೆ ಈಗ ವೀರಶೈವರು ಲಿಂಗಾಯತರು ಒಂದೇ ಸಂಸ್ಕೃತಿ ಇದೆ. ಯಾವುದರಲ್ಲಿಯೂ ನಾವು ವ್ಯತ್ಯಾಸ ಇಲ್ಲ. ಉತ್ತರ ಕರ್ನಾಟಕದ ಲಿಂಗಾಯತರಿರ್ಲಿ ವೀರಶೈವರು ಇರ್ಲಿ, ಈಗ ಎಲ್ಲಾ ಮಠಾಧೀಶರು ಲಿಂಗಾಯತರೇ ಅದಾರೆ, ಒಂದೇ ಜನಾಂಗ ಸೇರಿದವ್ರು ಅದಾರೆ. ಇಲ್ಲಿ ಯಾರು ವೀರಶೈವ ಮಠಾಧೀಶರು ಏನು ಪಂಚಾಚಾರ್ಯ ಅದಾರ ಅವರು ಲಿಂಗಾಯತರೊಳಗೆ ಅದಾರೆ. ಈ ಒಂದು ಏನು ನಮ್ಮ ವಿರಕ್ತ ಮಠ ಅಂತ ಹೇಳ್ಕೊಂಡು ಬಸವಣ್ಣನ ಅನುಯಾಯಿಗಳನ್ನ ಅವರು ಅದೇ ಜನಾಂಗದವ್ರು ಅದಾರ. ಇವರಿಬ್ರು ಕೂಡ ಆಟ ಆಡಿ ನಮ್ಮ ಎಲ್ಲ ಸಮಾಜಕ್ಕೆ ನೀವು ಒಂದ್ ಕಡೆ ವೀರಶೈವರು ಬಸವಣ್ಣ ನಂಬುದಿಲ್ಲ ಅಂತೇಳಿ ಇವ್ ಅಪಪ್ರಚಾರ, ಒಂದ್ ಕಡೆ ಬಸವಣ್ಣ ಪಂಚಾಚಾರ್ಯ ವಿರೋಧಿ ಇದ್ರ ಅಂತೇಳಿ ಇವ್ರ ಅಪಪ್ರಚಾರ. ಆದ್ರೆ ಎಲ್ಲಿಯೂ ಸಹ ವೀರಶೈವರ ಆಗಲಿ ಲಿಂಗಾಯತರಾಗಲಿ ಸಂಪ್ರದಾಯ ಇವತ್ತು ಟೋಟಲಿ ಉತ್ತರ ಕರ್ನಾಟಕದಲ್ಲಿ ನಾವೆಲ್ಲರೂ ಶ್ರೀಶೈಲ ಮಲ್ಲಿಕಾರ್ಜುನ ಭಕ್ತರು, ನಾವು ಶಿವನ ಭಕ್ತರು. ನಮ್ಮ ಮನೆಯಾಗೂ ಲಿಂಗಾಯತರ ಮನೆಯಾಗೂ ಮೊದಲ ಯಾವುದೇ ಹಬ್ಬ ಹರಿದಿನ ಮಾಡಿದ್ರೆ ಮೊದಲು ಹೋಳಿಗೆ ತೆತ್ತೀವಿ, ಅಲ್ಲಿಂದ ಚಪಾತಿ ತೆತ್ತೀವಿ, ಅಲ್ಲಿಂದ ಅನ್ನ ತೆತ್ತೀವಿ. ಅದು ವೀರಶೈವರು ಹಂಗೆ ಮಾಡ್ತಾರೆ, ಲಿಂಗಾಯತರು ಹಂಗೆ ಮಾಡ್ತಾರೆ. ಎಲ್ಲರ ಮನೆಯಾಗ ಶಿವನ ನಾವು ಪೂಜೆ ಮಾಡ್ತೀವಿ. ಎಲ್ಲರ ಮನೆಯಲ್ಲಿನೂ ಎಲ್ಲ ಓಂ ನಮ ಶಿವಾಯನೇ ಅಂತ ಹೇಳ್ತೀವಿ. ಅಂದಾಗ ಇವ್ರು ವ್ಯವಸ್ಥಿತವಾಗಿ ಲಿಂಗಾಯತ ಅಂತ ಹೇಳಿ ಧರ್ಮ ಒಡೆಯುವಂತ ಕೆಲವೊಂದು ನಕಲಿ ಸ್ವಾಮಿಗಳು ಸೇರ್ಬಿಟ್ಟಾರ. ದುರ್ದೈವ ಅಂದ್ರೆ ಅಲ್ಲ, ನೀವೇನಂತೀರಿ? ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಹೌದು ಅಂತೀರಾ ನೀವು? ಇದು ವೀರಶೈವ ಲಿಂಗಾಯತ ಮಹಾಸಭಾದ ಠರಾವ್ ಆಗಿತ್ತದು. ಅದು ವೀರಶೈವ ಮಹಾಸಭಾ ಯಾರ್ದ್ರಿ? ಎಂ ಬಿ ಪಾಟೀಲ್ ಬೀಗರದೇ ಅಲ್ರಿ. ಯಾರದಾರ? ಅವರೇ ಬೀಗರದಾರ. ಒಂದ್ ಕಡೆ ವೀರಶೈವತ್ ಒಂದ್ ನಾಟಕ ಕಂಪನಿ, ಇನ್ನೊಂದ್ ಕಡೆ ಲಿಂಗಾಯತ ನಾಟಕ ಕಂಪನಿ. ಅವ್ರ ಮನೆಯಾಗೆ ಹಳೆಯ ಮಾವ. ಇವ್ರೇನೋ ಎಂ ಬಿ ಪಾಟೀಲ್ ಬೀಗರ್ಯಾರು ಶ್ಯಾಮನೂರು ಶಿವಶಂಕರಪ್ಪ. ಇವ್ರದೊಂದು ನಾಟಕ ಕಂಪನಿ, ಈಶ್ವರ್ ಖಂಡ್ರೆದೊಂದು ನಾಟಕ ಕಂಪನಿ, ಶ್ಯಾಮನೂರ್ ಅವ್ರದ್ದು ನಾಟಕ ಕಂಪನಿ, ಆ ಕಡೆ ಯಡಿಯೂರಪ್ಪಂದೊಂದು ನಾಟಕ ಕಂಪನಿ. ಯಡಿಯೂರಪ್ಪ ಅಲ್ಲಿ ಲಿಂಗಾಯತ ಧರ್ಮ ಆಗ್ಲತ್ತ ಅಲ್ಲಿ ಸಹಿ ಮಾಡ್ತಾರೆ. ಅಲ್ಲಿ ಹೋಗಿ ಹೇಳ್ತಾರೆ ಹಿಂದೂ ಬರ್ಸ್ಬೇಕು ಅನ್ನೋದು ನಿರ್ಣಯ ಸ್ವಾಮಿಗಳು ಮಾಡ್ಲತ್ತ ಹೇಳ್ತಾರೆ. ನಾನು ಹುಬ್ಳ್ಯಾಗ ಜಾಡ್ಸದ್ಮ್ಯಾಗ ಎಲ್ಲರೂ ಹಿಂದೂ ಬರ್ಸ್ರ ಅಂತ ಹೇಳ್ತಾರೆ. ಇಂಥವ್ರನ್ನೆಲ್ಲ ನಾಯಕರು ತಗೊಂಡಲ್ಲ ನಮ್ಮ ವರಿಷ್ಠ ಮಂಡಳ. ಅರೇ ದುರ್ದೈವ. ಈಗ ಕನೇರಿ ಶ್ರೀಗಳ ವಿಚಾರಕ್ಕೆ ಬರೋದಾದ್ರೆ ಅವರು ಬಳಸಿರುವ ಶಬ್ದ ಒಪ್ಪಬಹುದಾದಂಥದ್ದಲ್ಲ ಯತ್ನಾಳ್ರೆ. ಹಂಗಿದ್ಮೇಲೆ ಕ್ಷಮೆ ಕೋರಿ ಅಂತ ಕೇಳೋದು ಏನ್ ತಪ್ಪಿದೆ ಎಂ ಬಿ ಪಾಟೀಲ್ರು? ಹೌದ್ರಿ. ಈಗ ನೀವು ರಾಜಕಾರಣಿಗಳು ಬಳಸಿದ್ರೆ ನಡೀತದೆ, ಸ್ವಾಮಿಗಳು ಬಳಸ್ಬೇಕಾ ಅಂತ. ನಿಜಗುಣಾನಂದ ಸ್ವಾಮಿಗಳು ಏನೇನು ಬರ್ಸ್ಯಾರಿ ಪ್ರಶಾಂತ್ ಜಿ?
ನಮ್ಮ ಮಹಾಲಕ್ಷ್ಮಿ ಬಗ್ಗೆ ಏನಂತಾರೆ, ಇಲ್ಕಲ್ ಸ್ವಾಮಿಗಳು ವೀರಭದ್ರ ದೇವರ ಬಗ್ಗೆ ಏನಂತಾರೆ, ಗಣಪತಿ ಬಗ್ಗೆ ನಿಜಗುಣಾನಂದ ಸ್ವಾಮಿ ಏನ್ ಮಾತಾಡ್ಯಾರ, ಅವ್ರು ದೇವ್ರ ಬಗ್ಗೆ ಮಾತಾಡೋದಲ್ರಿ. ಇವ್ರು ಮನುಷ್ಯರು, ಇವರು ನಕ್ಸಲೈಟರ್ ಬಗ್ಗೆ ಮಾತಾಡ್ಯಾರ. ಏನ್ ತಪ್ಪೇನೈತಿ? ನೀ ನಕ್ಸಲ್ ವಿಚಾರವಾದಿಗಳು ಕ್ಯಾವಿ ಅರ್ಬಿಯಲ್ಲಿರುವಂತಹ ಕೆಲವೊಂದು ನಕ್ಸಲ್ಗಳು ಕರ್ನಾಟಕದಲ್ಲಿ ಹುಟ್ಟ್ಯಾರ. ಯಾರ್ಯಾರು ಅವರು? ಉದಾಹರಣೆಗೆ ಶಾನೇಹಳ್ಳಿ, ನಿಜಗುಣಾನಂದ, ಈಗ ಬಾಲ್ಕಿಯವರು ಹೊಸದಾಗಿ ಬಂದಾರ. ಮಾನ್ಯ ಬಾಲ್ಕಿಯವ್ರ ಅಂತೂ ಪಾಪ ಸಿದ್ದರಾಮಯ್ಯವರ ಹೃದಯದಲ್ಲಿ ಬಸವಣ್ಣ ಇದ್ದಾನೆ, ರಾಮ ಸೀತೆ ಇಲ್ಲ. ನೋಡ್ರಿ ಏನ್ ಡೈಲಾಗ್ ಹೊಡಿತಾರ ಇವರು. ನಿಮ್ಗೆಲ್ಲರಿಗೂ ಬಸವಣ್ಣ ಮ್ಯಾಗ ನಿಜವಾಗಿ ಕಳಕಳಿ ಇದ್ರೆ ಹೆಂಗ ಬಸವಣ್ಣವ್ರ ಅನುಭವ ಮಂಟಪ ಕಟ್ಟಿದ್ರು, ಅದು ದಲಿತ ಜನಾಂಗದ ಅಲ್ಲಮ ಪ್ರಭುಗಳನ್ನ ಅದರ ಅಧ್ಯಕ್ಷ ಮಾಡಿದ್ರು. ಹಾಗೆ ನೀವು ಮಾಡಿ ತೋರ್ಸ್ರಿ, ನಿಮ್ಮ ಮಠ ದಲಿತರಿಗೆ ಕೊಟ್ಟು ತೋರ್ಸ್ರಿ ಅಂದಾಗ ನಿಮ್ಮನ್ನ ಬೌದಪ್ಪ ಬಸವಣ್ಣ ಹಾದಿಯಲ್ಲಿ ಹೊಂಟಾರ. ಎಷ್ಟು ದಲಿತ ಕೇರಿಗೆ ಹೋಗ್ಯಾರ ಇವರು ಬಸವಣ್ಣ ವಿಚಾರ ಹೇಳೋರು ನಕ್ಸಲೈಟರು. ಅಸ್ಪೃಶ್ಯತೆಯನ್ನ ಕಡಿಮೆ ಮಾಡ್ಲಿಕ್ಕೆ ಏನೇನು ಕಾರ್ಯಕ್ರಮ ಮಾಡ್ಯಾರ ಅವ್ರ ಮಠದವ್ರು ಹೇಳಲ್ಲ. ಇವತ್ತೇನು ಕತೆ ಹೇಳಕತ್ತಾರಲ್ಲ, ಬಸವ ಸಂಸ್ಕೃತಿ ಸರಳ ಸಂಸ್ಕೃತಿ ಅಂತ ಏನ್ ಕತೆ ಹೊಡಿತಾರಲ್ರಿ. ನೀವು ಎಷ್ಟು ದಲಿತ ಓಣಿಗೆ ಹೋಗಿರಪ್ಪ, ಎಷ್ಟು ದಲಿತ ಅಸ್ಪೃಶ್ಯ ಜನಾಂಗ ಜೊತೆಗೆ ಮೇಲ್ಜಾತಿಯ ಲಗ್ನ ಮಾಡಿಸಿರಪ್ಪ. ಏನ್ ನಿಮ್ಮಲ್ಲಿ ಏನಾರ ಐತಿ? ಏನೂ ಇಲ್ಲ. ಅವ್ರ ಕನೇರಿ ಮಠದ ಸ್ವಾಮಿಗಳು ಅಲ್ಲಿ ಮಾಡಿದಂಥ ಸಾಧನೆ ನೋಡ್ರಿ, ಗೋರಕ್ಷೆ ಮಾಡಿದಂಥದ್ದು, ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥದ್ದು, ಯಾವುದ ರೈತನಿಗೆ ಸ್ವಾವಲಂಬಿಯಾಗಿ ನಮ್ಮ ಸಾವಿರಾರು ವರ್ಷದ ಕೃಷಿ ಪದ್ಧತಿಯನ್ನು ಜಾರಿ ಮಾಡುವಂತ ಒಬ್ಬ ತಪಸ್ವಿ ಕನೇಶ್ವರಿ ಶ್ರೀಗಳದಾರ. ನೀವು ಎಷ್ಟೋ ಮಂದಿ ಮೆಡಿಕಲ್ ಕಾಲೇಜ್ ಮಾಡ್ಕೊಂಡ್ರಿ, 100 ಆಕಳ ಸಾಕಿರೇನ್ರಿ? ಇಲ್ಲಿ ಸ್ವಾಮಿಗಳು ಅದಾರಲ್ಲ ಕರ್ನಾಟಕದಾಗ, ದೊಡ್ಡ ದೊಡ್ಡ ಮೆಡಿಕಲ್ ಕಾಲೇಜ್ ಮಾಡ್ಕೊಂಡ್ರಿ, ನಿಮ್ಮ ದೊಡ್ಡ ದೊಡ್ಡ ಹೆಲಿಕಾಪ್ಟರ್ ಇಟ್ಕೊಂಡ್ರಿ, 1,000 ಆಕಳ ಕಟ್ರಪ್ಪ. ನೀವು ಈಗ ಮೆಡಿಕಲ್ ಕಾಲೇಜ್ ಮಾಡ್ಕೊಂಡ್ರಿ. ಕೆಲವೊಂದು ಮೆಡಿಕಲ್ ಕಾಲೇಜ್ಗಳಂತರೂ ಅಲ್ಲಿ ಎಲ್ಲ ಆ ಒಂದು ಏನು ವೈದ್ಯಕೀಯ ಕ್ಷೇತ್ರದಲ್ಲಿ ಅವಶ್ಯಕತೆ ಹೇಳಿ ಅಲ್ಲಿ ಮಾಂಸಾಹಾರನೂ ನಡೀತದೆ. ಕತ್ತಿ ಹೊಡಿಲಕ್ಕೆ ಹೋಗ್ಬೇಡ್ರಿ. ಇವೆಲ್ಲ ಭಾಳ ಹೇಳಕ್ ಹೋದ್ರೆ ನಿಮ್ದು ಭಾಳ ಬಿಚ್ಚತದೆ. ಸುಮ್ಮನೆ ವೀರಶೈವ ಲಿಂಗಾಯತ ನಮ್ಮ ಹೊಡಿಲಕ್ಕೆ ಹೋಗ್ಬೇಡ್ರಿ. ನಾವು ಸನಾತನ ಧರ್ಮದ ಭಾಗವೇ. ಎಂದು ಕೇಂದ್ರ ಸರ್ಕಾರ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತ ಅದನ್ನ ಅಧಿಕೃತವಾಗಿ ಪ್ರಕಟಣೆ ಆದ್ಮ್ಯಾಗ ನೋಡೋಣ. ಈಗಂತರೂ ನಾವು ಹಿಂದೂಗಳು ಭಾಗ ಯಾರೇನು ನೋಡ್ರಿ, ಈಗ ಬಸವ ಸಂಸ್ಕೃತಿ ಅಂತ ಹೇಳ್ತಾರೆ. ಇವ್ರು ಹೋರಾಟ ಮಾಡಾಗ ಅವ್ರು ಮಾತಾಡೋ ಶಬ್ದಗಳು, ಆ ಕಮೆಂಟ್ ನಾವು ಏನಾರು ಮಾತಾಡಿದಕ್ಕೆ ಕಮೆಂಟ್ಗಳೇನು ಹಾಕ್ತಾರಲ್ಲ, ಬಸವ ಧರ್ಮ ಪೀಠ ಕೆಲವೊಂದು ಅದಾವ ಏನು ಇದ್ರಾಗ ನಮ್ಮ ಫೇಸ್ಬುಕ್ನಾಗ ಅವ್ರು ಮಾತಾಡುವಂಥ ಹಲ್ಕಾ ಶಬ್ದಗಳು ನೋಡ್ಬಿಟ್ರೆ ಅವ್ರಿಗೆ ಉತ್ತರ ಹಿಂಗೆ ಕೊಡ್ಬೇಕು. ಕನೇರಿ ಸ್ವಾಮಿಗಳಂಗೆ ಎಲ್ಲರೇ ಅಯ್ಯ ಅಂದರೆ ಸ್ವರ್ಗ, ಎಲ್ಲವೋ ಅಂದರೆ ನರಕ, ಇವೆಲ್ಲ ನಡೀದಿಲ್ಲ. ಯಾಕು ಅಂದ್ರೆ ಯಾಕಲೆ ಮಗನೇ ಅಂದ್ರೆ ಬರೋಬ್ಬರ ಇರ್ತಾರೆ. ಬಟ್ ಈ ಪ್ರತ್ಯೇಕ ಧರ್ಮದ ಚರ್ಚೆ ಮತ್ತೆ ಯಾಕೆ ಚಾಲು ಆತ ಅನಿಸ್ತದ ಯತ್ನಾಳ್ ಸಾಹೇಬ್ರು? ಎಂ ಬಿ ಪಾಟೀಲ್ರು ಅದನ್ನ ಬಿಟ್ರು, 2018 ಬಿಟ್ರು ಅದನ್ನ ತಗೊಂಡ್ರು. ಬಿಟ್ಟು ಎಲ್ಲ ರಂಭಾಪುರಿ ಜಗದ್ಗುರುಗಳ ಬಳಿ ಹೋಗಿ ಗುರು ಕಾಣಿಕೆ ಕೊಟ್ಟು ಅತ್ಯಂತ ಸಮೃದ್ಧವಾದಂಥ ಆರೋಗ್ಯಕ್ಕೆ ಹಿತಕರವಾದಂಥ ಫಲಪುಷ್ಪಗಳನ್ನು ಕೊಟ್ಟು ಒಳ್ಳೆಯ ಶಾಲು, ಒಂದು 10 ವರ್ಷ ಬೆಚ್ಚಗೆ ಇರುವಂಥ ಶಾಲು ಹಾಕಿ ದೀರ್ಘದಂಡ ನಮಸ್ಕಾರ ಮಾಡಿ ಶ್ರೀಶೈಲ ಜಗದ್ಗುರುಗಳಿಗೆ ನಮಸ್ಕಾರ ಮಾಡಿ ಇನ್ನು ಮೇಲೆ ನಾನು ವೀರಶೈವ ಲಿಂಗಾಯತ ಅನ್ನುವಂಥದ್ದು ಉಪಯೋಗ ಇದನ್ನು ಮಾಡೋದಿಲ್ಲ ಅಂತ ಹೇಳಿ ಒಮ್ಮಿಂದೊಮ್ಮೆ ಅವ್ರಿಗೆ ಯಾರು ಸಲಹೆ ಕೊಟ್ಟರೋ, ಯಾರು ಮತ್ತೆ ತಲೆ ಕೆಡಿಸಿದ್ರೋ ಮತ್ತೆ ಚಾಲು ಮಾಡಿಬಿಟ್ರು. ಸಣ್ಣ ಅದು ಕಾಂಪಿಟೇಷನ್ ರೀ. ಈಶ್ವರ ಕಂಡ್ರೆ ಅದರಲ್ಲಿ ಬಿದರ್ನಾಗ ಮಾಡಿದ್ರಲ್ಲ, ಸಿದ್ದರಾಮಯ್ಯ ಕರ್ಕೊಂಡು ಹೋಗಿ ತಲೆ ಮ್ಯಾಗ ಹೂವು ಸುರಿದ್ರಲ್ಲ, ಅದು ವೀರಶೈವ ಲಿಂಗಾಯತರದು ಇನ್ನು ಡಿಮಾಂಡ್ ಈಶ್ವರ ಕಂಡ್ರೆ ಆಗಬಾರ್ದತ್. ಮೊನ್ನೆ ಎಂ ಬಿ ಪಾಟೀಲ್ರು ಅವರು ತಂದು ಸಿದ್ದರಾಮಯ್ಯವ್ರನ್ನ ಕುಂಡ್ರಿಸಿ ಅವರು ಹೂವು ಸುರಿದು ಈ ಬತ್ತಿ ಹಚ್ಚಿ ನಮ್ಮ ಸಿದ್ದರಾಮಯ್ಯ ಹೃದಯದಲ್ಲಿ ಬರೀ ಬಸವಣ್ಣ ಓಡಾಡ್ತಾನೆ ಅಂತ ಹೇಳ್ಕೊತ್ ಕೂತಾರೆ. ಯಾಕಂದ್ರೆ ಪಾಪ ಎಂ ಬಿ ಪಾಟೀಲ್ರಿಗೆ ಏನೋ ಸಿದ್ದರಾಮಯ್ಯ ಅವ್ರ ನಂತರ ಉತ್ತರಾಧಿಕಾರಿ ಮಾಡ್ತಾರಂತೇನೋ ಆಸೆ ಇಟ್ಟಾರ. ಅವ್ರು ಯಾವ ಕಾಲಕ್ಕೂ ಲಿಂಗಾಯತರನ್ನ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಂತ ಅಭ್ಯರ್ಥಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈಗ ನೀವು ಬಿಜೆಪಿ ಒಳಗೆ ಲಿಂಗಾಯತ ಇನ್ನ ಜಮೀರ್ ಅಹ್ಮದ್ ಖಾನ್ ಮಾಡ್ಬೋದು, ಎಂ ಬಿ ಪಾಟೀಲ್ ಮಾಡುವುದಿಲ್ಲ. ಅಲ್ಲ, ಈಗ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಆಗ್ತಾ ಇರೋದಕ್ಕೂ ಲಿಂಗಾಯತ ಪ್ರತ್ಯೇಕ ಧರ್ಮದ ಹೋರಾಟ ಮತ್ ಶುರುವಾಗಿರೋದಕ್ಕೂ ಒಂದಕ್ಕೊಂದು ಸಂಬಂಧ ಇದೆಯಾ? 100% ಸಂಬಂಧ ಇದೆ. ಹೆಂಗೆ? ಯಾಕಂದ್ರೆ ನೋಡ್ರಿ, ಹೋದ್ ಸಲ ಈಶ್ವರ್ ಖಂಡ್ರೆ ಮಾಡಿದ್ರು, ಬೀದರ್ನಲ್ಲಿ ಸಿದ್ದರಾಮಯ್ಯ ಕರ್ಕೊಂಡೋಗಿ.
ಈಗ ನಂದು ಶಕ್ತಿ ಪ್ರದರ್ಶನ ಮಾಡ್ಬೇಕೈತಿ MB ಪಾಟೀಲ್ರು ಇದು 2 ತಿಂಗಳ ಈ ಸ್ವಾಮಿಗಳಿಗೆಲ್ಲ ಖರ್ಚಿಗೆ ಕೊಟ್ಟು ಇಡೀ ರಾಜ್ಯ ಪ್ರವಾಸ ಮಾಡಿ ಒಂದು 10-15 ಸಾವಿರ ಮಂದಿ, ಆ 10-15 ಸಾವಿರ ಮಂದಿಯಾಗ ವಿಜಾಪುರ ಜಿಲ್ಲೆದೇ ಒಂದು 500 ಬಸ್ ಕೊಟ್ಟು ಕಳಿಸಿ ಏನ್ರಿ ಯಾವ್ದು ಅರಮನೆ ಗೌರ್ಗೊಂಡ್ರಾಗ ಎಲ್ಲೋ ಮಾಡಿದ್ರು. ಅಲ್ಲಿ ಇದ್ರ ಸಿದ್ದರಾಮಯ್ಯನ ಹೊಗಳಿದ್ರು, ಅವ್ರಿಗೆ ಇಬ್ಬತ್ತಿ ಹಚ್ಚಿದ್ರು, ಅದ್ರ ಕಿವ್ಯಾಗ ಹೇಳಿದ್ರು ಅವರೆಲ್ಲ ಸಾಬುಗಳು MB ಪಾಟೀಲ್ ಬಹಳ ಸಹಕಾರ ಮಾಡಿದ್ದಾರೆ, ನಿಮ್ಮದು ಒಂದು ಕಡ್ಲು ಯಾವಾಗಲೂ ಆಶೀರ್ವಾದ MB ಪಾಟೀಲ್ ಮೇಲೆ ಇರ್ರಿ ಅಂತ ಕಿವ್ಯಾಗ ಹೇಳಿ ಬಂದ್ರು. ಅವ್ರು ಸಿದ್ದರಾಮಯ್ಯ ಈ ಸ್ವಾಮಿಗಳು, ಲಿಂಗಾಯತ್ ಸ್ವಾಮಿಗಳು ಕ್ಯಾಮಿ ಬಟ್ಟೆ ಅಂದ್ರೆ ಅಲರ್ಜಿ, ಹಿಂದೂಗಳ ಪೇಟ ಅಂದ್ರೆ ಅಲರ್ಜಿ, ಕುಂಕುಮ ಅಂದ್ರೆ ಅಲರ್ಜಿ, ಆದ್ರೂ ಇವ್ರು ಏನೋ ವಿಭೂತಿ ಹಚ್ಚಾರ ಅಂತ ಕೂಡ ಹಚ್ಕೊಂಡ್ರು, ಹೂವ ಹಾಕೊಂಡ್ರು. ಅವ್ರ ಮನಸ್ಸಿನಾಗ ಅಂದ್ರು ಮಕ್ಕಳೇ ನೀವು ಲಿಂಗಾಯತನ ಎಂದೂ ಮಾಡೋದಿಲ್ಲ, ಮಾಡೋದಿದ್ರೆ ನಾನು ಸತೀಶ್ ಜಾರಕಿಹೊಳಿ ಮಾಡ್ತೀನಿ, ಅದಕ್ಕಿಂತ ಭಾಳ ಬೇಕಾಗ್ತದೆ ಜಮೀರ್ ನಮ್ಮ ಮಾಡ್ತೀನಿ, ಈ MB ಪಾಟೀಲ್ ಮಾಡೋದಿಲ್ಲ ಅಂತ ಅವ್ರ ಮನಸ್ಸಿನಾಗ ಓಂ ಶ್ರೀ ಗುರು ಬಸವಲಿಂಗಾಯನ ಮಾತು ಹೇಳಿದ್ರು. ಆದರೆ ಯತ್ನಾಳ್ ಗೌಡ್ರು ನನ್ಗನ್ಸುತ್ತೆ ನಿಮ್ಮ BJP ಒಳಗಿನ ಲಿಂಗಾಯತ್ ನಾಯಕರ ಏನು ಜಗಳದಲ್ಲ, ಈಗ ನೀವು BJP ಒಳಗಿಲ್ಲ ಆದರೂ ನಿಮಗೂ ಮತ್ತು ಯಡಿಯೂರಪ್ಪ ಕುಟುಂಬಕ್ಕೇನು ಜಗಳದಲ್ಲ, ಆ ಕಾರಣದಿಂದ ಲಿಂಗಾಯತ ಮತಗಳನ್ನು ನಾನು ಸೆಳೆದ್ರೆ ತಪ್ಪೇನು, ನಾನು ಲಿಂಗಾಯತ್ ಮತಗಳನ್ನು ಸೆಳೆದು ನಾನು ಉಪಮುಖ್ಯಮಂತ್ರಿನೋ KPCC ಅಧ್ಯಕ್ಷ ಸ್ಥಾನಕ್ಕೆ ಯಾಕೆ ಪ್ರಯತ್ನ ಪಡಬಾರ್ದು ಅನ್ನೋದು MB ಪಾಟೀಲ್ರ ಆಲೋಚನೆ ಇದ್ದಂಗೆ ಕಾಣತ್ತ ಮೇಲೆ. ಯಡಿಯೂರಪ್ಪ ಲಿಂಗಾಯತನೇ ಅಲ್ಲಲ್ರಿ ಮೊದಲನೇದ್ದು, ನೀವು ಮೊದಲು ದಾಖಲೆ ಕೊಡ್ರಿ ಯಡಿಯೂರಪ್ಪ ಲಿಂಗಾಯತ ಅನ್ನೋದಕ್ಕೆ. ಯಡಿಯೂರಪ್ಪ ಸುಮ್ಮ ಇವೆಲ್ಲ ಸ್ವಾಮಿಗಳಿಗೆ ಒಂದಿಟ್ಟು ರೊಕ್ಕ ಕೊಟ್ಟು ಎಲ್ಲ ಮನೆ ಕರೆಸಿ ಓಂ ನಮ ಶಿವಾಯ ಓಂ ನಮ ಶಿವ ಅಂದು ಆಶೀರ್ವಾದ ಮಾಡಿಸೋದು, ಅವ್ರ ಮನೆ ಕರೆದು ಪಾದ ಪೂಜೆ ಮಾಡೋದು, 11,11,111 ರೂಪಾಯಿ ಕೊಡೋದು. ಹೊರಗೆ ನಿಮ್ಮ ಮೀಡಿಯಾದವ್ರಿಗೆ ಮೊದಲೇ ಹೇಳಿಟ್ಟಿರ್ತಾರ, ವಿಜಯೇಂದ್ರ ಮತ್ತು ಜಗೇಂದ್ರ ಹೊರಗೆ ಬಂದ ಕೂಡಲೇ ಕಪ್ಕೊಂಡು ದಾಟಣ್ಣನೇ ಏನು ಇವತ್ತು ಯಡಿಯೂರಪ್ಪನವ್ರ ಮನೆ ಪಾದ ಪೂಜೆ, ಹೌದು ವಿಜಯೇಂದ್ರ ಮುಖ್ಯಮಂತ್ರಿ ಆಗ್ಬೇಕು, ಆಶೀರ್ವಾದ ಯಡಿಯೂರಪ್ಪ ನಮ್ಮ ನಾಯಕ, ಅವನಿಗೇನಾದ್ರೂ ಮುಟ್ಟಿ ಬಿಟ್ರೆ ಇಡೀ BJP ಮುಳುಗಿ ಹೋಗ್ತದೆ, ಎಚ್ಚರಿಕೆ, ಆ ಶ್ರೀಗಳ ಎಚ್ಚರಿಕೆ, ಈ ಶ್ರೀಗಳ ಎಚ್ಚರಿಕೆ. ನಿಮ್ಮದ್ರಾಗೆಲ್ಲ ಏನ್ರಿ ಬ್ರೇಕಿಂಗ್ ನ್ಯೂಸ್, ಏನಾದ್ರು ಯಡಿಯೂರಪ್ಪಗೆ ಏನಾದ್ರು ಆದ್ರೆ BJP ಅಂತ್ಯ ಅಂತ ನೀವು ಹೊಡಿತೀರಿ, ಮತ್ತೆ ಹಿಂಗಾಗಿ ಲಿಂಗಾಯತ್ ಲೀಟರ್ ಆಗ್ಯಾರ. ಹಾಗಾದ್ರೆ ಲಿಂಗಾಯತರ ನಾಯಕರು ಯಾರು ಹಾಕಿದ್ರಿ ಇವತ್ತು? ಯಾರ್ರಿ ಇವತ್ತು ಲಿಂಗಾಯತರ ನಾಯಕತ್ವ ಯಾರ ಕೈಗದ ಹಂಗಿದ್ರೆ ಕರ್ನಾಟಕದಲ್ಲಿ? ಕರ್ನಾಟಕದಾಗ್ರೆ ನಿಮಗೆ ಗುರ್ತಲ್ಲಿ ನೀವು ಸರ್ವೆ ಮಾಡ್ರಲ್ಲ, ಮತ್ತೆ ಯಡಿಯೂರಪ್ಪ ಕೈಗಾಯ್ತೋ ಮತ್ತೆ ಯಾರ ಕೈಗಾಯ್ತು ಈಗ ಸರ್ವೆ ಮಾಡ್ರಿ. ಈಗ ಯಾರು ಲಿಂಗಾಯತ್ರು ಯಾರು ಅವ್ರ ಜೋಡ ಇಲ್ರಿ ಪ್ರಶಾಂತ್ ಜಿ, ಬರೀ ಮೀಡಿಯಾದಾಗ ಅಟ್ಟೆ ಲಿಂಗಾಯತ್ ನಾಯಕರು, ಯಾಕಂದ್ರ ಅಮಿತ್ ಶಾ ನೋಡ್ತಾರಲ್ಲ ದಿನ. ಅಲ್ಲ ಹೇಳ್ಬಿಡ್ರಿ, ಹೇಳ್ಬಿಡ್ರಿ, ಉತ್ತರ ಹೇಳ್ಬಿಡ್ರಿ ಕರೆಕ್ಟ್ ಆಗಿ. ಈಗ ಹೊಸದು ಏನ್ ಚಾಲು ಮಾಡೈತಿ, ನಿಮ್ಮನ್ನ ಬಿಟ್ಟಾರ ಅವ್ರು ಯಡಿಯೂರಪ್ಪ ವಿಜೇಂದ್ರ ಹಿಂದಿ ಮತ್ತು ಇಂಗ್ಲಿಷ್ ಚಾನೆಲ್ದಾಗ ಹೈಲೈಟ್ ಮಾಡ್ಸೋಳಕತ್ತಾರ. ಯಾಕಂದ್ರ ದಿನ ಸಂಜೆ ಮುಂದಿನ ಅಮಿತ್ ಶಾ ಒಂದು ತಾಸ ಬ್ರೇಕಿಂಗ್ ನ್ಯೂಸ್, ಟೈಮ್ಸ್ ಆಫ್ ಏನ್ರಿ ಅದಾವಲ್ಲ, ಟೈಮ್ಸ್ ನಾವು ಆಜ್ ತಕ್ ಕಲ್ ತಕ್ ಅಭಿ ತಕ್ ಇಂಥವು ಏನು ಅದಾವಲ್ಲ ಅಂಥದ್ರ ಕೊಡ್ಸ್ಲಕತ್ತಾರ. ಯಾಕಂದ್ರ ಅಲ್ಲಿ ಮೋದಿಯವರು ನೋಡ್ತಾರೆ TV ಸಂಜೆ ಮುಂದೆ ಇಂಗ್ಲೀಷ್, ಮತ್ತು ಇದು ಇಂಗ್ಲೀಷ್ ಪೇಪರ್ದವ್ರು ಹಿಡ್ದಾರ, ನಿಮ್ ಕನ್ನಡಿಗರು ಬಿಟ್ಬಿಟ್ಟಾರ. ಈಗ ಈ ಲಿಂಗಾಯತ ಪ್ರತ್ಯೇಕ ಧರ್ಮ ಹೋರಾಟದ ಭವಿಷ್ಯ ಏನ್ ಸರ್? ಇದು ಡಿಸೆಂಬರ್ ಜನವರಿ ಅಷ್ಟೊತ್ತಿಗೆ ಏನಿರ್ಬೋದು ಇದ್ರ ಸ್ವರೂಪ? ನೋಡ್ರಿ ಸರ್, ಏನೂ ಆಗೋದಿಲ್ಲ. ಜನರಿಗೆ ನೋಡ್ರಿ ಗೊತ್ತಾಗ ಇವತ್ತು ನನಗೆ ಪ್ರಶ್ನೆ ಮಾಡ್ತಾರೆ, ಏನ್ರಿ ಇವ್ರು ಏನ್ ಎಬ್ಸ್ಕೊಂಡ್ ಕೂತಾರ? ನಾವು ಎಲ್ಲಾ ಲಿಂಗಾಯತರು ನೋಡ್ರಿ, ಈಗ ನಮ್ಮ ಮನ್ಯಾಗ ರಾಮ, ನಮ್ಮ ಅಪ್ಪನ ಹೆಸರು ರಾಮನಗೌಡ, ನನ್ನ ಮಗನ ಹೆಸರು ರಾಮನಗೌಡ, ನಮ್ಮ ಸಂಸ್ಕೃತಿ ಐತ್ರಿ, ನಾವು ಎಂದೂ ಭಿನ್ನ ಇಲ್ಲ. ಇವತ್ತು ಬಸವಣ್ಣವ್ರು ಯಾರು ಬ್ರಾಹ್ಮಣರು, ಬಸವಣ್ಣವ್ರು ಬ್ರಾಹ್ಮಣರಿಂದ ಲಿಂಗಾಯತರ ಆಗಿದ್ದಕ್ಕೆ ಏನಾರ ದೀಕ್ಷಾ ತಗೊಂಡಿದ್ ಯಾವ್ದಾರ ಫೋಟೋ ಅದಾವನ್ರಿ ನಂಬಲ್ಲಿ? ಅಲ್ಲ, ದೀಕ್ಷಾ ಕೊಟ್ಟವ್ರು ಇಂಥವ್ರು ಏನ್ ಇತಿಹಾಸ ಇಲ್ಲ, ಎಲ್ಲಿ ಇತಿಹಾಸ ಐತ್ರಿ? ಇವರೇ ಒಂದು ಸೃಷ್ಟಿ ಮಾಡ್ಕೋತಾರ. ಇವ್ರು ಏನ್ ಅದಾರಲ್ಲ ನಕಲಿ ಸ್ವಾಮಿಗಳು ಬಸವಣ್ಣನ ಹಿಡ್ಕೊಂಡು ಅಡ್ಡಾಡಕತ್ತಾರಲ್ಲ. ಈಗ ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿದ್ರ ಬಗ್ಗೆ ಬಸವಣ್ಣವ್ರದ್ದು ದಾಖಲೆ ಏನಿದೆ ಈ ಸ್ವಾಮಿಗಳ ಬಲ್ಲಿ? ಅಲ್ಲ, ಅದನ್ನ ಅವ್ರು ಹೇಳ್ತಾರೆ, ಬುದ್ಧ ನಾನು ಧರ್ಮ ಸ್ಥಾಪನೆ ಮಾಡಿದೆ ಅಂತ ಎಲ್ಲಿ ಹೇಳ್ದ, ಮಹಾವೀರನ ಧರ್ಮ ಸ್ಥಾಪನೆ ಮಾಡಿದೆ ಅಂತ ಎಲ್ಲಿ ಹೇಳ್ದ ಅಂತಾರೆ. ಹಾಗೆ ಬಸವಣ್ಣ ನೋಡ್ರಿ, ಯಾರು ಬೌದ್ಧ ಧರ್ಮ ಅಂತ ಹೇಳಿ ಆಯ್ತು, ಜೈನ ಧರ್ಮ ಆಯ್ತು, ಆದ್ರೆ ಬಸವಣ್ಣವರು ಎಲ್ಲಿನೂ ಹಿಂದೂ ಸನಾತನ ಧರ್ಮದ ಪದ್ಧತಿಗಳನ್ನೇ ಮುಂದುವರ್ಸ್ಯಾರ. ಅದರಲ್ಲಿ ಯಾವುದು ಇವತ್ತು ಕೂಡಲ ಸಂಗಮ ದೇವ ಅನ್ನುವಂಥದ್ದು ಏನ ಸಂಕೇತ ರೀ? ಕೂಡಲ ಸಂಗಮ ದೇವ ಅಂದ್ರೆ ಆ ಸಂಗಮನಾಥ ಬಸವಣ್ಣವ್ರ ಹುಟ್ಟಕ್ಕಿಂತ ಮೊದಲೇ ದೇವಸ್ಥಾನ ಇತ್ತು. ಬಸವಣ್ಣ ಬಾಗೇವಾಡಿಯಲ್ಲಿರುವಂತ ಬಸವಣ್ಣ ದೇವಸ್ಥಾನ ಅದು ಮೊದಲೇ ಇತ್ತು. ಅರೆ ಅದು ಬಸವಣ್ಣ
ಯತ್ನಾಳಗೌಡರು ಅವ್ರ ಸ್ವಾಮೀಜಿ ಭಾಷಣ ಕೇಳ್ತಿದ್ದೆ ನಾನು. ಅವ್ರು ಹೇಳ್ತಾರೆ ಇಲ್ಲ ವೇದಗಳನ್ನು ನಾವು ಒಪ್ಪಂಗಿಲ್ಲ, ಬೌದ್ಧರು ಕೂಡ ವೇದಗಳನ್ನು ಒಪ್ತಿರಲಿಲ್ಲ, ನಾವು ವೇದ ಒಪ್ಪಲ್ಲ, ಅದಕ್ಕೆ ನಮ್ಮದು ಧರ್ಮ ಪ್ರತ್ಯೇಕ, ಅಲ್ಲಿ ಅಗ್ನಿ ಸ್ಪರ್ಶ ಮಾಡ್ತಾರೆ ಸತ್ತಾಗ ಇಲ್ಲಿ ನಾವು ಹೂಳ್ತೇವೆ, ಹಾಗಾಗಿ ನಮ್ಮ ಧರ್ಮ ಪ್ರತ್ಯೇಕ, ನಾವು ಅಗ್ನಿ ಸಾಕ್ಷಿ ಅಂತಕ್ಕಂಥದ್ದು ಒಪ್ಪಲ್ಲ, ಹೋಮ ಹವನಗಳು ನಮ್ಮಲ್ಲಿಲ್ಲ. ನಾವೆಲ್ಲ ನಮ್ಮ ಮನೆಗೆ ಹೋಮ ಹವನ ಎಲ್ಲ ಮಾಡ ಅಲ್ರಿ. ಮೊನ್ನೆ ಈ ಬಸವಣ್ಣನ ಸ್ವಾಮಿಗಳು ಅದಾರಲ್ಲ, ನೀವು ಫೋಟೋ ತರ್ಸ್ರಿ, ವಿಜಯದಶಮಿ ದಿವಸ ಎಲ್ಲ ವಾಹನಗಳ ಪೂಜೆ ಮಾಡದ್ರಲ್ಲ, ಯಾಕೆ ಮಾಡದ್ರಿ ಪೂಜೆ? ಮತ್ತು ಇವ್ರೆಲ್ಲ ಇವ್ರ ಶಿಕ್ಷಣ ಸಂಸ್ಥೆಗಳದಾವಲ್ರಿ, ಅದು ಸ್ಟಾರ್ಟಿಂಗ್ ಸರಸ್ವತಿ ಪೂಜೆದಿಂದ ಚಾಲು ಮಾಡ್ತಾರ. ಅವ್ರಂತಾರ ಮನ್ಯಾಗ ಗಣಪತಿ ಕೂಡಿಸ್ಬೇಡ್ರಿ. ಅದೇ ಗಣಪತಿ ಎಲ್ಲಾರು ಲಿಂಗಾಯತರು ಎಲ್ಲಾರು ಕೂಡಿಸ್ತಾರೆ, ನಮ್ಮಲ್ಲಿ 99% ಕೂಡಿಸ್ತಾರೆ. ಇವ್ರ ಮಾತು ಯಾರು ಕೇಳೋದಿಲ್ರಿ. ಎಲ್ಲರೂ ಕೇಳ್ಯಾರ ಹೇಳ್ರಿ, ಗಣಪತಿ ಕೂಡಿಸ್ತೀವಿ ನಾವು, ಲಕ್ಷ್ಮೀ ಪೂಜೆ ಮಾಡ್ತೀವಿ. ಇದು ಎಂ ಬಿ ಪಾಟೀಲ್ ಮನ್ಯಾಗ ಅವ್ರ ಮನಿ ದೇವ್ರ ಲಕ್ಷ್ಮಿ ಅದಾಳಲ್ರಿ, ತರುವಿ ಲಕ್ಷ್ಮಿ ಬಿಡ್ತಾರತ್ತ ಡಿಕ್ಲೇರ್ ಮಾಡ್ಲಿ ನಾಳೆ ಎಂ ಬಿ ಪಾಟೀಲ್. ಇಲ್ಲಪ್ಪ ನಮ್ಮ ಶಾನಿಹಳ್ಳಿಯ ಸ್ವಾಮಿ ಮತ್ತು ನಿಜಗುಣಾನಂದ ಹೇಳ್ಯಾರ, ಅವ್ರಿಗೆ ಹೇಳಿದ ಪ್ರಕಾರ ನಾವು ಎಲ್ಲ ಒಯ್ದು ಮೂರ್ತಿಗೆ ಅವೇನು ಎಕ್ಸಿಬಿಷನ್ದಾಗ ಇವು ಇಟ್ಟಂಗೆ ಇಟ್ಟಾರ ಅಂತ ಹೇಳ್ತಾನೆ ಶಾನಿಹಳ್ಳಿ ಸ್ವಾಮಿ. ಜಗಲಿ ಮ್ಯಾಗಿನ ಒಯ್ದು ಎಂ ಬಿ ಪಾಟೀಲ್ ಹೋಗಿಲ್ಲ ಅಲ್ಲಿ ಕೃಷ್ಣಾ ನದಿಗೆ, ಅಲ್ಲಿಂದ ಉಳ್ಕಿದ ಹಿಂದೂ ಧರ್ಮದವ್ರು ಹೋಟೆ ಇಟ್ಟು ಹಾಕ್ತಾರೆ ನೋಡೋಣತ್ತ. ಹಿಂಗೆ ಸುಮ್ಮನೆ ಬೆಂಕಿ ಹಚ್ಚು ಕೆಲಸ ಮಾಡೋದು ಬೇಡ. ನಾವೆಲ್ಲ ಒಂದು ಭಾಗದ ಇಲ್ಲೇ ನಮ್ಮ ದೇಶನಾಗ ಇವತ್ತು ನೋಡ್ರಿ, ಈ ಏನು ಮುಸ್ಲಿಮರ ಸಂಖ್ಯೆ ಹೆಚ್ಚಾಯ್ತಂದ್ರೆ ಲಿಂಗಾಯತರು ಹೊಡಿತಾರೆ, ದಲಿತರನ್ನು ಹೊಡಿತಾರೆ. ಅದನ್ನು ಬಿಟ್ಟು ಇವೆಲ್ಲ ಉಪಾಧ್ಯಾಯ ಬೆಳೆಸ್ಕೊಂಡು ಇವ್ರು ಮುಖ್ಯಮಂತ್ರಿ ಆಗೋದಕ್ಕೆ ಇವ್ರೇನೋ ಸ್ವಾರ್ಥಕ್ಕೆ ಧರ್ಮ ಹೊಡಿಯುವಂಥ ಕೆಲಸ ಮಾಡಬಾರ್ದತ್ತ ಎಂ ಬಿ ಪಾಟೀಲ್ ಕಿವಿ ಮಾತೈತಿ. ಇಟು ಇಲ್ಲ ನಾ ಹಂಗೆ ಮಾಡವನಿ ಅಂದ್ರೆ ಮಾಡಲಿ, ನಾವು ಅದಕ್ಕೆ ತಯಾರಾಗಿವ್ರಿ. ಈಗ ನಾಳೆ ನಾಡದ ನಾವು ಬೆಳಗಾವದಾಗ ಕನೇರಿ ಮಠದ ಶ್ರೀಗಳ ಮುಂದಿನ ಇದ್ರ ಏನು ಮಾಡಬೇಕು ನಾವು ಹಿಂದೂ ನಾಯಕರು ಅಂತೇಳಿ ನಾವು ಒಂದು ವಿಚಾರ ಮಾಡ್ಲಿಕ್ಕೆ ಬೆಳಗಾವದಾಗ ಸೇರ್ತಾ ಇದ್ದೀವಿ. ಅಲ್ಲಿ ಚರ್ಚೆ ಮಾಡ್ತೀವಿ. ನಾವು ಒಟ್ಟು ಸನಾತನ ಧರ್ಮ, ಯಾಕಂದ್ರೆ BJP ಕರ್ನಾಟಕದಲ್ಲಿ ರಾಜ್ಯಾಧ್ಯಕ್ಷ ವಿಫಲ ಆಗ್ಯಾನೆ. ಈ ಸನಾತನ ಧರ್ಮ ಬಗ್ಗೆ ಮಾತಾಡ್ಲಿಕ್ಕೆ ಭಯ ಇಲ್ಲ. ಇವತ್ತು RSS ಬಗ್ಗೆ ಬಾಯಿಗೆ ಬಂದಾಗ ಮಾತಾಡಿದ್ರು, ಕಾಂಗ್ರೆಸ್ನವ್ರು ಮಾತಾಡಿದ್ರು, ಅದಕ್ಕೆ ಉತ್ತರ ಕೊಡ್ದಲಕ್ಕೆ ಇರ್ಲಾರ್ದನ್ನ ಎಲ್ಲಿ ನಾಪತ್ತೆಗ್ಯಾರ ಗೊತ್ತಿಲ್ಲ. ಮತ್ತೆ ಈ ರಕ್ಷಣೆ ಯಾರು ಮಾಡೋರು? ಹಿಂದೂಗಳದ. ಅದಕ್ಕೆ ನಾವು ತಯಾರಾಗಿವಿ ಎಲ್ಲರೂ. ಯಾರು ಹಿಂದೂ ಪರವಾಗಿ ಗಟ್ಟಿಗೆ ಧ್ವನಿ ಅದಾವು. ನಾವು ನಾಳೆ ಬೆಳಗಾವದಾಗ ಏನು ಮಾಡ್ಬೇಕು ಅನ್ನೋದು 30ನೇ ತಾರೀಕಿಗೆ ನಾಳೆ ನಾಡದ್ದು ನಾವು ಸಭೆ ಸೇರಿ ನಿರ್ಣಯ ಎಂ ಬಿ ಪಾಟೀಲ್ ಹೇಳ್ತಿದ್ರೆ ಕನೇರಿ ಶ್ರೀಗಳು ಒಂದು ವಿಷಾದ ವ್ಯಕ್ತಪಡಿಸಿದ್ರು, ನಾ ಪಾದ ಹಿಡ್ಕೊಂಡು ಹೋಗಿ ಕರ್ಕೊಂಡ್ ಬರ್ತೀನಿ ಅಂತ. ನಾವು ವಿಷಾದ ವ್ಯಕ್ತಪಡಿಸೋದು ಯಾವಾಗಂದ್ರ ನಿರ್ಗುಣಾನಂದ ಮತ್ತು ಶಾನೆಹಳ್ಳಿ ಬೇಷರತ್ತಾಗಿ ಸನಾತನ ಧರ್ಮಕ್ಕೆ ಮಾತಾಡಿದನ್ನ ಬೇಷರತ್ತಾಗಿ ಕ್ಷಮೆ ಬಿಡಬೇಕು. ಇಲ್ಲಕಂದ್ರೆ ಎಂ ಬಿ ಪಾಟೀಲ್ ಹೆಂಗೆ ನೀವು ಜಿಲ್ಲಾ ನಿರ್ಮಾಣ ಮಾಡ್ಯಾರ, ಅವ್ರಿಬ್ಬರನ್ನು ಈ ರಾಜ್ಯದಿಂದ ಗಡಿಪಾರು ಮಾಡಿ ನಮ್ಮದು ಬೇಡಿಕೆ ಐತಿ. ಮತ್ತು ಕನೇರಿ ಶ್ರೀಗಳು ಬರೀ ಬಿಜಾಪುರ ಅಲ್ಲ, ಬಾಗಲಕೋಟೆಯಿಂದ ಕೂಡ ಅವ್ರು ನಿರ್ಬಂಧ ಮಾಡಿದ್ರು. ಇಡೀ ರಾಜ್ಯದಾದ್ಯಂತ ನಿರ್ಬಂಧ ಮಾಡ್ತೀವಿ ಅಂತ ಹೇಳ್ತಾರೆ ಎಂ ಬಿ ಪಾಟೀಲ್ರು. ಮಾಡ್ಕೊಳ್ರಿ, ಮುಂದೆ ಅವ್ರನ್ನ ಎಂ ಬಿ ಪಾಟೀಲ್ರನ್ನ ಸಿದ್ದರಾಮಯ್ಯ ನಿರ್ಬಂಧ 2028ಕ್ಕೆ ಜನ ಮಾಡ್ತಾರೆ. ಬಟ್ ಕನೇರಿ ಶ್ರೀಗಳು ತಿಳ್ಕೊಂಡಾರಲ್ಲ ಯತ್ನಾಳಗೌಡ್ರ, ಕನೇರಿ ಶ್ರೀಗಳು ಏನು ವೋಕಲ್ ಆಗಿ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಕನೇರಿ ಶ್ರೀಗಳು ಸಿದ್ದೇಶ್ವರ ಸ್ವಾಮಿಗಳ ಅತ್ಯಂತ ಪರಮ ಭಕ್ತರು, ಎಂ ಬಿ ಪಾಟೀಲ್ರು ಸಿದ್ದೇಶ್ವರ ಸ್ವಾಮಿಗಳ ಪರಮ ಭಕ್ತರು, ನೀವು ಸಿದ್ದೇಶ್ವರ ಶ್ರೀಗಳ ಪರಮ ಭಕ್ತರು. ಸಿದ್ದೇಶ್ವರ ಪರಮ ಭಕ್ತರು ಇರ್ಬೋದು ಸರ್. ಈಗ ಅವ್ರನ್ನ ಯಾಕೆ ನಾವು ತರ್ಬೇಕಿದ್ರಲ್ಲಿ? ಪಾಪ ಅವರು ಯಾವುದನ್ನು ಕಳಂಕ ಹಚ್ಕೊಲಾರ್ದನೆ ಅವರು ತಮ್ಮ ಇಹ ಯಾತ್ರೆಯನ್ನು ಮುಗಿಸ್ಬಿಟ್ಟಾರ ಸಿದ್ದೇಶ್ವರಪ್ಪ ಅವರು. ಅವ್ರು ಎಲ್ಲಿಯೂ ನಾನು ಗುಡಿ ಕಟ್ಟಬೇಡ್ರಿ, ಎಲ್ಲಿಯೂ ನನ್ನ ಅಸ್ತಿತ್ವ ಇರಬಾರ್ದು ಅನ್ನುವಂಥದ್ದು ಸಂದೇಶ ಕೊಟ್ಟವ್ರು ಹೋಗ್ಯಾರ. ಅಂತ ನಿಷ್ಕಳಂಕ ಒಬ್ಬ ವ್ಯಕ್ತಿಯನ್ನ, ಒಬ್ಬ ನಡೆದಾಡ ದೇವರನ್ನ ಇದ್ರಾಗ ತರಬೇಡ್ರಿ. ಎಲ್ಲರೂ ಸಿದ್ದೇಶ್ವರ ಸ್ವಾಮಿಗಳಾಗೋದಿಲ್ಲ. ಎಲ್ಲರೂ ಈಗ ಬಸವಣ್ಣನ ಹೇಳುವಂಥ ಸ್ವಾಮಿಗಳೆಲ್ಲ ಬಸವಣ್ಣ ಅದಾರೇನ್ರಿ ಅವ್ರು? ಅವ್ರ ಭಾಷೆ ಹೆಂಗೆ ಐತ್ರಿ? ಬಸವಣ್ಣ ಹೆಂಗದ ಎಲ್ಲಿ ಇಂಥ ಹಲ್ಕಾಟ ಬೈದಾರೇನ್ರಿ ಅವ್ರ ಸನಾತನ ಧರ್ಮಕ್ಕೆ? ಏನಾರೇನು ವೀರಭದ್ರ ದೇವರ ಬಗ್ಗೆ ಮಾತಾಡಿದ್ರ ಬಸವಣ್ಣವರು? ಅಥವಾ ತಮ್ಮ ಮೂಲ ಬ್ರಾಹ್ಮಣ ಜಾತಿ ಬಗ್ಗೆ ಏನಾದ್ರು ಮಾತಾಡಿದ್ರ? ಇಲ್ಲ. ಅದರಿಂದ ನನಗೆ ಆಗೋದಿಲ್ಲ ಅಂದ್ರೆ ಹೊರಗೆ ಬಂದಾರ. ನೀವು ಸ್ವಾಮಿಗಳು ನಿಮ್ಗೆ ಇದು ಎಲ್ಲ ವೀರ ಶೈವರ ಜೋಡ ಹೊಂದಾಣಿಕೆ ಆಗೋದಿಲ್ಲ ಅಂದ್ರೆ ನೀವು ಏನಪ್ಪ ಈಗ ಹೇಳ್ತಾರಲ್ಲ ಶಾನೆಹಳ್ಳಿ ಸ್ವಾಮಿ, ಇಸ್ಲಾಂ ಲಿಂಗಾಯತ ಸಮಾನವು, ಅವರು ಹೊಗಳ್ತಾರೆ, ಇವರು ಹೊಗಳ್ತಾರೆ.
ಇಸ್ಲಾಮದಲ್ಲಿ ಸ್ವಂತ ಮಗಳನ್ನೇ ಲಗ್ನ ಆಗ್ತಾರೆ. ಹಾಗಾದ್ರೆ ಚಾನಿಯಾಳಿ ಸ್ವಾಮಿಗಳೇ, ಲಿಂಗಾಯತರೊಳಗೆ ಯಾರಾದರೂ ಸ್ವಂತ ಮಗಳನ್ನ ತಂಗಿನ ಮದುವೆ ಆಗ್ತಾರೆ? ಬರೇ ನೀವು ಅಂತ್ಯಕ್ರಿಯೆದು ಒಂದೇನೆ ಸಮಾನತೆ ತೋರಿಸ್ಬೇಡಿ. ಈಗ ನೋಡ್ರಿ, ಸನಾತನ ಧರ್ಮ ಇಟ್ಟು ವಿಶಾಲ ಐತಿ. ಯಾರ ದೇವ್ರ ನಂಬುದ್ರು ನಮ್ಮ ಮಾವ, ದೇವ್ರ ನಂಬಲಿಲ್ಲ ಅಂದ್ರು ನಮ್ಮ ಮಾವ, ಎಲ್ಲಾನು ನಂಬುವಂತ ಧರ್ಮನೇ ಸನಾತನ ಧರ್ಮ. ಸನಾತನ ಧರ್ಮ ಇಟ್ಟು ವಿಶಾಲ ಐತೆ ಅಂತೇಳಿ ಅದು ತೊಂದರೆಗೊಳಗಾಗ್ತದೆ. ಇದು ಇಸ್ಲಾಂನಂಗ ಕಠೋರ ಧರ್ಮ ಅಲ್ಲ. ಯಾರು ಇಸ್ಲಾಂ ವಿರುದ್ಧ ಮಾತಾಡಿದ್ರೆ ಒಂದು ಸರ್ತಾನೆ ಜುದಾ ಅವ್ನ ತಲೆ ಕಡೀರಿ ಅಂತ ಹೇಳ್ತಾರೆ. ಹಿಂದೂ ಧರ್ಮದಾಗ ಎಲ್ಲರೂ ಹೇಳ್ತಾರೇನ್ರಿ? ಅದಕ್ಕ ಇವ್ರು ಇಸ್ಲಾಂ ಜೋಡೆ ನಮ್ಮ ಲಿಂಗಾಯತನ ಹೋಲಿಸ್ಲಾಕ್ ಹೋಗ್ಬೇಡ್ರಿ. ನಿಮ್ಗೆ ಇಸ್ಲಾಂ ಅಷ್ಟು ಬಹಳ ನಿಮ್ಗೆ ಅವ ಹೇಳ್ತಾರ ನಿಜಗುಣಾನಂದ, ಇಸ್ಲಾಂ ಅಂದರೆ ಶಾಂತಿ. ಈಗ ಅಷ್ಟು ಕೊಲೆ ಆಗ್ಲಕತ್ತ ಗಣಪತಿ ಮ್ಯಾಗ ಯಾಕೆ ಕಲ್ಲು ಒಗಿತಾರ್ರಿ? ಎಲ್ಲಿ ಇದನ್ನೇ ಇದ್ದಿದ್ದಲ್ಲ, ಸನಾತನ ಧರ್ಮ ಇರಲಿ. ಮಂಡ್ಯ ಮದ್ದೂರಿನಲ್ಲಿ ಸಹಿತ ಜನ ಜಾಗೃತಿ ಆಗ್ತಾ ಇದ್ದಾರ್ರಿ. ಧರ್ಮಕ್ಕೆ ಇವತ್ತು ನಾವು ಹಿಂದುತ್ವ ಉಳಿಲಿಲ್ಲ ಅಂದ್ರೆ ನಾವು ಉಳಿದಿಲ್ಲ ಅಂತ ನಿರ್ಣಯ ಬಂದಾಗ ಇವ್ರು ಇಸ್ಲಾಂ ಜೊತೆ ಜೋಡ್ಸೋಣ್ರಂದ್ರೆ ಇವ್ರನ್ನ ಹೆಂಗೆ ಇವ್ರ ಸ್ವಾಮಿಗಳ ತೋಪಬೇಕ್ರಿ ನಾವು? ಅಲ್ಲ, ಈಗ ಕನೇರಿ ಮಠದ ಸ್ವಾಮಿಗಳ ವಿಷಯಕ್ಕೆ ಬರೋದಾದ್ರೆ ಹೈಕೋರ್ಟ್ನಾಗ ಅವ್ರಿಗೆ ಹಿನ್ನಡೆ ಆಯ್ತು. ಹೈಕೋರ್ಟು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆದೇಶವನ್ನು ಎತ್ತಿ ಹಿಡ್ದಂಗೆ ಒಂದು ಹೇಳಿಕೆಯನ್ನು ಕೊಡ್ತು, ಆರ್ಡರ್ ಪಾಸ್ ಮಾಡ್ತಿ. ಇರೋದು ಸುಪ್ರೀಂ ಕೋರ್ಟ್ ಒಂದೇ. ಈಗ ನೋಡೋಣ ಸರ್, ಏನೇನೋ ಹಾದಿಗಳು ಇರ್ತಾವು. ಕೆಲವೊಂದು ಸಂದರ್ಭಗಳಲ್ಲಿ ಸ್ವಲ್ಪ ಗಡಿಬಿಡಿ ಆಗಿರ್ತದ. ಸರಿಯಾಗಿ ಅಲ್ಲಿ ನನಗ ತಿಳಿದ ಮಟ್ಟಿಗೆ ಅಲ್ಲಿ ಸರಿಯಾಗಿ ವಾದ ಆಗೇತೋ ಇಲ್ಲೋ ಗೊತ್ತಿಲ್ಲ. ಮತ್ತು ಏನಾಗ್ತದೆ ಸರ್, ಈಗ ಅಲ್ಲಿ ಕನ್ವಿನ್ಸ್ ಮಾಡೋಂಥದ್ದು ಆಗ್ಬೇಕಾಗಿತ್ತು, ಹಾಗೆಲ್ಲ ಅದು ಸ್ವಲ್ಪ ಸೆಟ್ ಬ್ಯಾಕ್ ಆಗಿದೆ. ಅದು ಶಾಶ್ವತ ಅಲ್ಲ. ಈಗ ಕೊಟ್ಟಂತದ್ದು ಕೋರ್ಟ್ ಮುಂದೆ ನಾವು ಚಾಲೆಂಜ್ ಮಾಡುವಂತ ದಾರಿಗಳು ಅದಾವು. ಅದನ್ನು ನಾವು ಇನ್ನೂ ಹೆಚ್ಚಿನ ನ್ಯಾಯವಾದಿಗಳ ಕೂಡ ಚರ್ಚೆ ಮಾಡಿ ಯಾವ ರೀತಿ ನಾವು ಕೋರ್ಟನ್ನ ನಾವು ಕನ್ವಿನ್ಸ್ ಮಾಡ್ಬೇಕು ಅನ್ನೋ ಪ್ರಯತ್ನ ಮಾಡ್ತೀವಿ. ಆದ್ರೆ ನಾನು ಹೇಳಿದ್ದೇನೆ, MB ಪಾಟೀಲ್ ಹೇಳ್ದಂಗೆ ನಾವು ವಿಷಾದ ವ್ಯಕ್ತಪಡಿಸೋ ಪ್ರಶ್ನೆ ಇಲ್ಲ. ಒಂದ್ ವೇಳೆ ಕೋರ್ಟ್ನಲ್ಲಿ ಅನುಮತಿ ಸಿಕ್ಕ ಮೇಲೆ ವಿಜಾಪುರದಲ್ಲಿ ಬಂದಾಗ, ಬಾಗೇವಾಡಿಗೆ ಹೋದಾಗ ಏನಾರೇ ಬಸವ ಅಭಿಮಾನಿಗಳತ್ತ ಏನಾರೇ ನೀವು ಗೊಂದಲ ಮಾಡಿದ್ರಂದ್ರ ನಾವು ಅದಕ್ಕೆ ತಯಾರಿದೀವಿ. ಸುಮ್ಮನೆ ಇಂತ ಎಲ್ಲ ನಾಟಕ ಕಂಪನಿ ಬಿಡ್ರಿ. ಈ ಬಸವ ಅಭಿಮಾನಿಗಳು ಅನ್ನೋಂಥವ್ರು ನೀವು ಬಳಸುವಂತ ಶಬ್ದಗಳು ಕೆಲವೊಂದು ಇಷ್ಟು ಕೆಟ್ಟದವು. ಈಗ ಇನ್ನೊಂದ್ ಐತದ ಯಾವ್ದೋ BSY ಫ್ಯಾನು, ಇನ್ನೊಂದು ಲಿಂಗಾಯತ್ ಅಂತೇಳಿ ಒಂದ್ 2-3 ಅದಾವ ಫೇಸ್ಬುಕ್ನಾಗ. ಅವೆಲ್ಲ BJP ಕಾರ್ಯಾಲಯದಾಗಿರುವಂತ ಒಬ್ಬ ಈ ವಿಜೇಂದ್ರನ ಚೇಲ ನಡೆಸುವಂತ ಕೆಲವೊಂದು ಫೇಸ್ಬುಕ್ನಾಗ ಅದಾವು. ಅವೆಲ್ಲ ಬಸವಣ್ಣ ಶರಣಾರ್ಥಿ ಅಂತ ಹೇಳ್ತಾರೆ. ಅದ್ ಮಾತಾಡೋ ತಳಗೆಲ್ಲ ಹಲ್ಕಾನೇ ಮಾತಾಡ್ತಾರೆ. ಇಂಥ ಕಳ್ಳರು ಸಲುವಾಗಿ ಈ ಲಿಂಗಾಯತರೊಳಗೆ ಇಂಥವ್ರು ಹಲ್ಕ ನನ್ನ ಮಕ್ಕಳು ಕೂಡಿ ನಾವು ಮತ್ತೆ ಉತ್ತರ ಕನ್ನಡ ಭಾಷೆದಾಗೆ ಉತ್ತರ ಕೊಡ್ಬೇಕಾಗ್ತದೆ, ಕೊಡ್ತೀವಿ. ಧನ್ಯವಾದ ಬಸವನಗೌಡ ಪಾಟೀಲ್. ಥ್ಯಾಂಕ್ ಯು ಸರ್. ಧನ್ಯವಾದ. ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.